ಮಠಾಧೀಶರ ಅನುಮತಿಯನ್ನು ಪಡ್ಕೊಂಡು ಅವರ ಪಾದಪದ್ಮಗಳಿಗೆ ನಮಸ್ಕರಿಸುತ್ತಾ ಯೋಗೇಶ್ವರ ಯಾಜ್ಞವಲ್ಕ್ಯ ಮಹರ್ಷಿಗಳ ಅನುಯಾಯಿಗಳ ರಾಜ್ಯ ಸಮ್ಮೇಳನದ ಎಲ್ಲ ಸರ್ವ ಸದಸ್ಯರ ಅನುಮತಿಯನ್ನು ಕೂಡ ಪಡೆದು ಕಾರ್ಯಾಧ್ಯಕ್ಷರು, ಗೌರವಾಧ್ಯಕ್ಷರು, ಕಾರ್ಯಕರ್ತರು, ಪರೋಕ್ಷ ಪ್ರತ್ಯಕ್ಷ ಎಲ್ಲ ಸಂಘಟಕರ ಅನುಮತಿಯನ್ನು ಪಡೆದು ನನ್ನ ಕೆಲವು ಅನಿಸಿಕೆಗಳನ್ನು ನಾನು ಹೇಳಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದೇನೆ. ಇದು ಕಾಲಮಿತಿಗೆ ಒಳಪಟ್ಟಿದೆ. ಕೇವಲ 5 ನಿಮಿಷಗಳಿಗೆ ಮಾತ್ರ ಸ್ಥಿತವಾಗಿರ್ತಕ್ಕಂಥದ್ದು. ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಬೆಂಗಳೂರಿನ ಎಲ್ಲ ನನ್ನ ಅನುಯಾಯಿಗಳ ಬಂಧುಗಳ ಅಪೇಕ್ಷೆಯ ಮೇರೆಗೆ, ಒತ್ತಾಸೆಯ ಮೇರೆಗೆ ಈ ಮಾತನ್ನು ನಾನು ಆಡ್ತೇನೆ. ನನ್ನ ಅತ್ಯಲ್ಪ ಕೃಷಿಯನ್ನು, ಸಾಹಿತ್ಯಿಕ ಕೃಷಿಯನ್ನು, ಆಧ್ಯಾತ್ಮಿಕ ಕೃಷಿಯನ್ನು ಪರಿಶೀಲಿಸಿ ಜ್ಞಾನಶ್ರೀ ಪ್ರಶಸ್ತಿಯನ್ನು ಕೊಟ್ಟಂಥ ಈ ಸಮ್ಮೇಳನದ ಪ್ರತಿಯೊಬ್ಬ ರೂವಾರಿಗಳಿಗೆ, ಅಭಿಮಾನಿಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ನಾನು ಸಹ ಸ್ಮರಣ ಸಂಚಿಕೆ ಒಂದು ಲೇಖನವನ್ನು ಕೊಟ್ಟಿದ್ದೇನೆ. ಭಾರತದ ನ್ಯಾಯಾಂಗದ ಪರಿಪೂರ್ಣತೆಯಲ್ಲಿ ಯಾಜ್ಞವಲ್ಕ್ಯರ ಪ್ರಭಾವ ಅಂತಕ್ಕಂಥ ಅದರ ಶೀರ್ಷಿಕೆ ಇದೆ. ಒಬ್ಬ ನಮ್ಮ ಸತ್ಯಾನಂದ ಮಠಿಯವರು ಹೇಳಿದರು, ಇನ್ನೂ ಸ್ಮರಣ ಸಂಚಿಕೆ ಪ್ರಕಟಣೆ ಹಂತದಲ್ಲೇ ಇದೆ, ಬೆಳಗ್ಗೆ ಸಿಗ್ತದೆ, ನಿಮಗೆ ಬೆಳಗ್ಗೆ ಕೊಡ್ತೇನೆ ಅಂತ. ನನ್ನ ಸ್ನೇಹಿತರು ಹಾಗೂ ನಾನು ಕೂಡ ಅವರ ವೈದಿಕ ಜೀವನದ ಬಗ್ಗೆ, ಸಾಮಾಜಿಕ ನ್ಯಾಯದ ಬಗ್ಗೆ ಒಂದು ಒಳ್ಳೆಯ ಲೇಖನವನ್ನು ಕೊಟ್ಟಿದ್ದೇವೆ. ದಯಮಾಡಿ ಸ್ಮರಣ ಸಂಚಿಕೆಯನ್ನು ಪಡೆದಂಥ ಪ್ರತಿಯೊಬ್ಬರು ಕೂಡ ಆ ಲೇಖನಗಳನ್ನು ಓದಿ ತಮ್ಮ ಅನಿಸಿಕೆಗಳನ್ನು ನಮಗೆ ತಿಳಿಸಬೇಕು ಅಂತ ಹೇಳ್ತೇವೆ. ಈಗ ಸಂಜೆಯ ಈ ಒಂದು ಸಮಾರೋಪ, ಇಂದಿನ ಸಮಾರೋಪದ ವೇದಿಕೆಯಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಉನ್ನತ ದರ್ಜೆಯ ಉಪನ್ಯಾಸಗಳನ್ನು ಕೇಳಿದೆ ನಾನು. ಮಿತಾಕ್ಷರ, ಅರಣ್ಯಕ, ಶತಪಥ ಬ್ರಾಹ್ಮಣ, ಬೃಹದಾರಣ್ಯಕ ಉಪನಿಷತ್ತು, ಇವುಗಳಿಗೆಲ್ಲ ಪ್ರಸ್ತಾಪ ಆಗಿದೆ. ಎವಿ ಡೈಸಿಯ ರೂಲ್ ಆಫ್ ಲಾ, ಅಮೆರಿಕದ ಜುಡಿಷಿಯಲ್ ರಿವ್ಯೂ, ಫ್ರಾನ್ಸಿನ ಅಡ್ಮಿನಿಸ್ಟ್ರೇಟಿವ್ ಲಾ, ನಮ್ಮಲ್ಲಿರ್ತಕ್ಕಂಥ ಈಗಿನ ಲೋಕ ಅದಾಲತು, ಲೋಕಪಾಲ್, ಇಂಥ ಮಸೂದೆಗಳನ್ನು ಕೂಡ ನಮ್ಮ ಶ್ರೇಷ್ಠ ಮುನಿಗಳು, ಯಾಜ್ಞವಲ್ಕ್ಯರು ನಿರೂಪಿಸಿದ್ದರು ಆ ಕಾಲಕ್ಕೆ ಅಂತಂದರೆ ಅದರ ಹೆಗ್ಗಳಿಕೆ ಎಷ್ಟು ಅಂತ ನೀವು ಅದನ್ನು ಅರ್ಥ ಮಾಡ್ಕೋ. ಸಂವಿಧಾನದಲ್ಲಿ ಇವತ್ತು ಭಾರತ ಸಂವಿಧಾನದಲ್ಲಿ 100ಕ್ಕಿಂತ ಹೆಚ್ಚು ತಿದ್ದುಪಡಿಯಾಗಿದೆ. ಆದರೆ ಅಲ್ಲಿ ಯಾವುದೂ ಕೂಡ ಯಾಜ್ಞವಲ್ಕ್ಯರ ಹೇಳಿದಂಥ ವಿಷಯಗಳನ್ನು ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಉದಾಹರಣೆಗೆ ಯಾಜ್ಞವಲ್ಕ್ಯರು ಕೊಡಿದಂಥ ಮೂಲಭೂತ ಹಕ್ಕುಗಳನ್ನು ಇವತ್ತು ಆ ಏನು ಮೂಲಭೂತ ಹಕ್ಕುಗಳು 7 ಫಂಡಮೆಂಟಲ್ ರೈಟ್ಸ್ ಅಂತ ಅದನ್ನು ಕಡಿಮೆ ಮಾಡಲಿಕ್ಕೂ ಆಗಿಲ್ಲ, ಜಾಸ್ತಿ ಮಾಡಲಿಕ್ಕೂ ಆಗಿಲ್ಲ. ದಟ್ ಈಸ್ ದಿ ಕನ್ಸ್ಟ್ರೈನ್ಡ್ ಅಂಡ್ ಕನ್ಫೈನ್ಡ್ ಬೈ ಯಾಜ್ಞವಲ್ಕ್ಯ ಟು ದಿ ಕಾನ್ಸ್ಟಿಟ್ಯೂಷನ್ ಆಫ್ ದ ಡೇ. ಎರಡನೇದು ಈ ಸೋಷಿಯಲ್ ಜಸ್ಟಿಸ್ ಬಗ್ಗೆ, ಸಾಮಾಜಿಕ ನ್ಯಾಯ. ಜಸ್ಟಿಸ್ ಇಸ್ ನಾಟ್ ದಿ ಇಂಟರ್ಪ್ರಿಟೇಷನ್ ಆಫ್ ಲಾ ಅಂತ ಹೇಳ್ತಾನೆ ಎವಿ ಡೈಸಿ. ಜಸ್ಟಿಸ್ ಇಸ್ ನಾಟ್ ದಿ ಸಿಂಪಲ್ ಇಂಟರ್ಪ್ರಿಟೇಷನ್ ಆಫ್ ಲಾ, ಇಟ್ ಈಸ್ ದಿ ರೆಪ್ಲಿಕಾ ಆಫ್ ಸೋಷಿಯಲ್ ಜಸ್ಟಿಸ್. ಅಂದರೆ ಜನರ ಅಭಿಮತ, ಜನಮತ, ಈ ಜನಮತದ ಪ್ರಭಾವವನ್ನು ಬಹುಶಃ ಯಾಜ್ಞವಲ್ಕ್ಯರು ಪ್ರಪ್ರಥಮವಾಗಿ ತಿಳಿಸಿಕೊಟ್ಟಂತಹ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ. ಶತಪಥ ಬ್ರಾಹ್ಮಣ ಅಂತಕ್ಕಂಥದ್ದು ಹೆಸರಿಗೆ ಮಾತ್ರ ಶತಪಥ ಅಲ್ಲ. ಅದು ಒಬ್ಬ ಮನುಷ್ಯ ಕೆಟ್ಟಾಗ ಹೇಳ್ತೆ, ಬದುಕಲಿಗೆ 100 ದಾರಿದೆ ಕಣ, ಏನಾದರೂ ಮಾಡಿ ಬದುಕೋ ಪ್ರಯತ್ನ ಮಾಡುವಂತ. ಇದು ಹಿತವಚನವೂ ಆಗ್ತದೆ, ದಾರಿದೀಪವೂ ಆಗ್ತದೆ, ಮಾರ್ಗದರ್ಶಕ ಸೂತ್ರವಾಗ್ತದೆ, ಧೈರ್ಯ ತುಂಬತಕ್ಕಂಥ ಒಂದು ದಿವ್ಯ ಜ್ಯೋತಿಯ ಬೆಳಕಾಗ್ತದೆ. ಅದಕ್ಕೋಸ್ಕರ ಹೇ ಭೂಷಣ್ ಅವರು ಆ ಯಾಜ್ಞವಲ್ಕ್ಯರ ಸ್ಮೃತಿಯಲ್ಲಿ ಬರೆಯುವಾಗ ಹೇಳ್ತಾರೆ, ಅವರು ಸೂರ್ಯನ ಆರಾಧಿಸು. ನಮ್ಮ ಮರಡಿಗೆಯವರು ಪಾಪ ಎಲ್ಲಿ ಹೋದರೂ ಕೂಡ ಆ ಸೂರ್ಯನ ಉಷ್ಣಾಂಶದ ಬಗ್ಗೆ ಹೇಳ್ತಾ ಬಹಳ ಪ್ರಹಸನ ಮಾಡೋರು. 42 ಡಿಗ್ರಿ ತಡ್ಕೊಳ್ತೇವೆ, ನಾವು 50 ಡಿಗ್ರಿ ತಡ್ಕೊಳ್ತೇವೆ, ಅದಲ್ಲ. ಹೇ ಭೂಷಣ್ ಅಂದರೆ ಅವನು ಪಂಚಭೂತಗಳನ್ನು ನಮಗೆ ಕೊಟ್ಟಿದ್ದಾನೆ, ಪಂಚಭೂತಾತ್ಮಕವಾಗಿರ್ತಕ್ಕಂಥ ದೇಹ. ಇಲ್ಲಿ ಆ ಪಂಚಭೂತಾತ್ಮಕವಾಗಿರ್ತಕ್ಕಂಥ ದೇಹದಲ್ಲಿ ಉಷ್ಣಾಂಶ ಇದೆ. ಆ ಉಷ್ಣಾಂಶದ ಪ್ರತೀಕ ಸೂರ್ಯ. ಅದು ಜ್ಞಾನ, ಅದು ಪ್ರಖರತೆ, ಅದು ಪ್ರಖಂಡ, ಅದು ಪ್ರಾಣ ಸ್ವರೂಪ, ಅದು ಜ್ಞಾನ ಸಂಕೇತ, ಅದು ಸರ್ವಶ್ರೇಷ್ಠತೆಯ ಸಂಕೇತ. ಇದನ್ನು ಬಹುಶಃ ನಾವು ಇವತ್ತು ಸೂರ್ಯವಂಶಗಳು, ಯಾಜ್ಞವಲ್ಕ್ಯರ ಅನುಯಾಯಿಗಳು ಅವರ ವಿಶೇಷವಾಗಿ ಸ್ಮೃತಿಯನ್ನು, ಅವರ ಬೃಹದಾರಣ್ಯಕ ಉಪನಿಷತ್ತನ್ನು ಓದ್ತೇವೆ ಅಂತ ಹೆಗ್ಗಳಿಕೆಯಿಂದ ಹೇಳ್ಕೊಳ್ಬಂದ ಬೆನ್ನು ತಟ್ಕೊಳ್ಬೇಕಂತ ಪ್ರಶಂಸನೀಯವಾದಂಥ ಒಂದು ಅಂಶ ಅನ್ನೋದನ್ನು ಹೇಳಲಿಕ್ಕೆ ಮಾತ್ರ ಇಲ್ಲಿ ಬಂದೆ ನಾನು. ಕ್ಷಮೆಯಲ್ಲಿ ನನ್ನ ಮಾತನ್ನು ಕೇಳಿದ್ದಕ್ಕೆ ನಿಮಗೆಲ್ಲ ನಮಸ್ಕಾರ.